ದೆಹಲಿ ಸಿಎಂ ಸ್ಥಾನಕ್ಕೆ ಆತಿಶಿ ಮರ್ಲೇನಾ ರಾಜೀನಾಮೆ. ಲೆಫ್ಟಿನೆಂಟ್ ಗವರ್ನರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಎಲ್ಜಿ ವಿನಯ್ ಸಕ್ಸೇನಾಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿ ಆಪ್ಗೆ ಹೀನಾಯ ಸೋಲಾಯಿತು. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿಧುರಿ ವಿರುದ್ಧ ಆತಿಶಿ ಗೆದ್ದಿದ್ರು. ಪ್ರಯಾಸ ಪಟ್ಟು 3500 ಮತಗಳ ಅಂತರದಲ್ಲಷ್ಟೇ ಗೆಲುವನ್ನ ಸಾಧಿಸಿದ್ದಾರೆ. ಗೆದ್ದರೂ ಸಂತಸವಿಲ್ಲ ಎಂದಿದ್ದ ಆತಿಶಿ ಮರ್ಲೇನಾ. ನಿಜಕ್ಕೂ ಕೂಡ ಶಾಕಿಂಗ್ ರಿಸಲ್ಟ್ ನಿನ್ನೆ. ಯಾಕೆ ಅಂತ ಹೇಳಿದ್ರೆ, ಸತತ 10 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯಲ್ಲಿದ್ದಂಥ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋತು ಹೋಗ್ಬಿಡುತ್ತೆ. ಘಟಾನುಘಟಿ ನಾಯಕರೆಲ್ಲ ಸೋಲ್ತಾರೆ. ಮನೀಶ್ ಸಿಸೋಡಿಯಾ, ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್, ಸತ್ಯೇಂದ್ರ ಜೈನ್, ಇವರೆಲ್ಲರೂ ಕೂಡ ಸೋಲ್ತಾರೆ. ನೋಡಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ, ಕಳೆದ ಎಲೆಕ್ಷನ್ನಲ್ಲಿ 62 ಸ್ಥಾನ ಗೆದ್ದಿದ್ದಂಥ ಇದೇ ಆಮ್ ಆದ್ಮಿ ಪಾರ್ಟಿ ಈಗ ಕೇವಲ 22 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯಿತು. ಆದರೆ ಬಿಜೆಪಿ ಅದ್ಭುತವಾದಂಥ ಸಾಧನೆ ಮಾಡಿದೆ. ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದೆಲ್ಲದರ ನಡುವೆ ಈಗ ಸಿಎಂ ಆಗಿದ್ದಂಥ ಆತಿಶಿ ಮರ್ಲೇನಾ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಎಲ್ಜಿ ವಿನಯ್ ಸಕ್ಸೇನಾಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಆಪ್ಗೆ ಹೀನಾಯ ಸೋಲಾದ ಬೆನ್ನಲ್ಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾನು ಗೆದ್ದರೂ ಕೂಡ ನನಗೆ ಖುಷಿ ಇಲ್ಲ, ಯಾಕೆಂದರೆ ನನ್ನ ಪಕ್ಷ ಸೋತಿದೆ ಅಂತ ಹೇಳಿ. ದೆಹಲಿ ಸಿಎಂ ಸ್ಥಾನಕ್ಕೆ ಆತಿಶಿ ಮರ್ಲೇನಾ ರಾಜೀನಾಮೆ. ಲೆಫ್ಟಿನೆಂಟ್ ಗವರ್ನರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಎಲ್ಜಿ ವಿನಯ್ ಸಕ್ಸೇನಾಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿ ಆಪ್ಗೆ ಹೀನಾಯ ಸೋಲಾಯಿತು. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿಧುರಿ ವಿರುದ್ಧ ಆತಿಶಿ ಗೆದ್ದಿದ್ರು. ಪ್ರಯಾಸ ಪಟ್ಟು 3500 ಮತಗಳ ಅಂತರದಲ್ಲಷ್ಟೇ ಗೆಲುವನ್ನ ಸಾಧಿಸಿದ್ದಾರೆ. ಗೆದ್ದರೂ ಸಂತಸವಿಲ್ಲ ಎಂದಿದ್ದ ಆತಿಶಿ ಮರ್ಲೇನಾ. ನಿಜಕ್ಕೂ ಕೂಡ ಶಾಕಿಂಗ್ ರಿಸಲ್ಟ್ ನಿನ್ನೆ. ಯಾಕೆ ಅಂತ ಹೇಳಿದ್ರೆ, ಸತತ 10 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯಲ್ಲಿದ್ದಂಥ ಆಮ್ ಆದ್ಮಿ ಪಾರ್ಟಿ ಹೀನಾಯವಾಗಿ ಸೋತು ಹೋಗ್ಬಿಡುತ್ತೆ. ಘಟಾನುಘಟಿ ನಾಯಕರೆಲ್ಲ ಸೋಲ್ತಾರೆ. ಮನೀಶ್ ಸಿಸೋಡಿಯಾ, ಮುಖ್ಯಮಂತ್ರಿ ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್, ಸತ್ಯೇಂದ್ರ ಜೈನ್, ಇವರೆಲ್ಲರೂ ಕೂಡ ಸೋಲ್ತಾರೆ. ನೋಡಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ, ಕಳೆದ ಎಲೆಕ್ಷನ್ನಲ್ಲಿ 62 ಸ್ಥಾನ ಗೆದ್ದಿದ್ದಂಥ ಇದೇ ಆಮ್ ಆದ್ಮಿ ಪಾರ್ಟಿ ಈಗ ಕೇವಲ 22 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯಿತು. ಆದರೆ ಬಿಜೆಪಿ ಅದ್ಭುತವಾದಂಥ ಸಾಧನೆ ಮಾಡಿದೆ. ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದೆಲ್ಲದರ ನಡುವೆ ಈಗ ಸಿಎಂ ಆಗಿದ್ದಂಥ ಆತಿಶಿ ಮರ್ಲೇನಾ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಎಲ್ಜಿ ವಿನಯ್ ಸಕ್ಸೇನಾಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಆಪ್ಗೆ ಹೀನಾಯ ಸೋಲಾದ ಬೆನ್ನಲ್ಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾನು ಗೆದ್ದರೂ ಕೂಡ ನನಗೆ ಖುಷಿ ಇಲ್ಲ, ಯಾಕೆಂದರೆ ನನ್ನ ಪಕ್ಷ ಸೋತಿದೆ ಅಂತ ಹೇಳಿ.